ಮತ್ತು ನಾವು ಹಳ್ಳಿ ಅದನ್ನು ಪುನರಾವೃತ್ತಿ ಮಾಡೋದಿಲ್ಲ. ಈಗ ಮೊದಲನೇದಾಗಿ ಏನಂತಂದರೆ, ಇವತ್ತಿನ ಈ ಸಮಾರಂಭದ ಮುಖ್ಯ ಕೇಂದ್ರ ಬಿಂದು ಅಂದರೆ ಡಾಕ್ಟರ್ ಸಿ ಸೋಮಶೇಖರ್ ಅವರು ನಿನ್ನೆ ದಿವಸ ಮೊನ್ನೆ ದಿವಸ ಎಲ್ಲ ಕಡೆ ಅಡ್ಡಾಡಿ ಬಂದಿದ್ದಾರೆ. ಮತ್ತು ಅಷ್ಟೇ ವಾಕ್ಪಟುತ್ವಗಳು ನಾನು ನೋಡಿದ್ದೇನೆ. ಮೊನ್ನೆ 7-8ನೇ ತಾರೀಕಿನ ದಿವಸ ಬೆಂಗಳೂರಿನಲ್ಲಿದ್ದಾಗ ಕೂಡ ಭಾಳ ಒಳ್ಳೆಯ ಸಂಘಟನಾ ರೀತಿಯಿಂದ ಕಾರ್ಯವನ್ನು ಮಾಡಿದ್ದಾರೆ. ನಾವು ಪ್ರಶಂಸೆ ಮಾಡಬಾರ್ದು, ಆದರೂ ಕೂಡ ನಾವು ಇದ್ದದ್ದನ್ನು ಭಾವನಾತ್ಮಕವಾಗಿ ನಾವು ಹೇಳಬೇಕಾಗತ್ತೆ. ಅದಕ್ಕೆ ಒಬ್ಬ ಒಳ್ಳೆಯ ಮುಂದಿನ ಭವಿಷ್ಯದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅದಕ್ಕೆ ಅವರು ಯೋಗ್ಯದಾರ ಅನ್ನುವಂಥ ಈ ಸಂದರ್ಭ ಹೇಳಿ ನಿಮ್ಮೆಲ್ಲರ ಪರವಾಗಿ ಮತ್ತು ಎಲ್ಲ ಪತ್ರಿಕೆಯ ಮಾಧ್ಯಮದರ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ನಮ್ಮ ಹಿರಿಯರು PC ನಾಗ್ಠಾಣವರು ಅವರು ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭಾದ ಅಧ್ಯಕ್ಷರು. ಸುಮಾರು ಅವರಿಗೆ 85 ವರ್ಷ ಇವೆ. ನಿನ್ನೆ 2 ದಿವಸ ಮೊನ್ನೆ 2 ದಿವಸ ಕಾರ್ಯಕ್ರಮ ಮಾಡಿದರೆ ಭಾಳ ಅಚ್ಚುಕಟ್ಟಾಗಿ ಇವೊಂದು ಬೆಂಗಳೂರಿನವರು ಕೂಡ ಅದಕ್ಕೆ ವಾಟ್ಸಾಪ್ ಮೂಲಕವಾಗಿ ತಿಳಿಸಿದ್ದಾರೆ. ಇವನ್ ಗುಡ್ ಹಾಸ್ಪಿಟಾಲಿಟಿ ಇನ್ ಯುವರ್ ಇನ್ಸ್ಟಿಟ್ಯೂಷನ್, ಹರಿಮಿಚ್ ಕಾಂಗ್ರೆಸ್ ಟು ಯುವರ್ ತಿಳಿಸಿದ ಮೆಸೇಜ್ ಮಾಡಿದ್ದೀನಿ. ಅದನ್ನು ನಾನು ಸರ್ಗೆ ಹೇಳಿದೆ, ಇಷ್ಟು ನೀವು ಚೆನ್ನಾಗಿ ಬಿಲ್ಡಿಂಗ್ ಮಾಡಿ ಕೆಲಸ ಮಾಡಿಲ್ಲ, ಭಾಳ ಚೆನ್ನಾಗಿದೆ ಅಂತ. ಅದಕ್ಕೆ ಅಲ್ಲಿ ಮುಖ್ಯ ಕಾರಣೀಕರ್ತರು ಯಾರಂದರೆ ಹಿರಿಯಾಗಿರ್ತಕ್ಕಂಥ PC ನಾಗ್ಠಾಣವರು. ನಿಮ್ಮೆಲ್ಲರ ಪರವಾಗಿ ಅವರನ್ನು ಪತ್ರಿಕೆ ಮಾಧ್ಯಮದ ಪರವಾಗಿ ಅವರನ್ನು ಕೂಡ ಸ್ವಾಗತ. ಇನ್ನು ಅವ್ರಿಗೆ ಹೇಳ್ತೀನಿ, ಇವ್ರಿಗೂ ನಾನು ಇಬ್ಬರು ಅದಾರ. ಆಮೇಲೆ ಬಸವನಗೌಡ ಹರ್ನಾಳ ಇವರು ಒಳ್ಳೆಯ ಇನ್ಸ್ಟಿಟ್ಯೂಷನ್ ಕೂಡ ಮಾಡಿದ್ದಾರೆ. ಅವರು ಪೂರ್ವ ಪ್ರಾಥಮಿಕದಿಂದ ಹಿಡಿದು ಪದವಿವರೆಗೆ ಕಾಲೇಜನ್ನು ಮಾಡಿದ್ದಾರೆ, ಒಳ್ಳೆಯ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ತುಂಬ ಸ್ವಾಗತ ಬಯಸ್ತಾ ಇದ್ದೇನೆ. ಇನ್ನು ಡಾಕ್ಟರ್ MS ಮಧುಬಾಯಿ ಅವರು ನಮ್ಮ ಭೌಗೋಳಿಕ ಸಂಶೋಧನಾ ಕೇಂದ್ರದಲ್ಲಿ ಅವರು ಕಾರ್ಯದರ್ಶಿಗಳಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೇ ನಮಗೆಲ್ಲ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಡಾಕ್ಟರ್ MS ಮಧುಬಾಯಿ ಊಟ ಸ್ವಾಗತ ಬಯಸ್ತೇನೆ. ಇನ್ನು ಇವರಂತೂ ಸರಿನೇ ಸರಿ, ಜಂಬುನಾಥ್ ಕಂಚಾಣಿಯವರು ಇವತ್ತು ಬೆಳಿಗ್ಗೆ ಬೆಂಗಳೂರಿಂದ ಬಂದಿದ್ದಾರೆ, ಇದಕ್ಕೆ ಅಟೆಂಡ್ ಆಗಿದ್ದಾರೆ. ಆರಾಮ್ ಇರಲಿ ಇದ್ದರೂ ಸಹಿತ ಸಾಹಿತ್ಯದ ಕೆಲಸವನ್ನು ಅಷ್ಟು ಚುರುಕಾಗಿ ಮಾಡ್ತಾರೆ. ನಾನು ಒತ್ತಿ ಹೇಳೋದಿಲ್ಲ, ಅದು ನನ್ನ ಸ್ವಂತ ಅನುಭವದ. ನಮ್ಮ ಊರಲ್ಲಿ 41 ವರ್ಷ ಸೇವೆ ಮಾಡಿದರೆ ಪರಿಣಾಮವಾಗಿ ನಾನು ಹೇಳ್ತಾ ಇದ್ದೇನೆ. ಜಂಬುನಾಥ್ ಕಂಚಾಣಿಯವರು ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ. ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಕೂಡ ಅವರು ನಾನು ತುಂಬ ಸ್ವಾಗತ ಬಯಸ್ತಾ ಇದ್ದೇನೆ. ಇನ್ನು ನಿಮ್ಮ ಅಗದಿ ಎಲ್ಲಿ ಅಂತಂದರೆ ನೆರೆಯ ಜಿಲ್ಲೆ ಬೆಳಗಾವರವರು, ಅವರು ಬೆಳಗಾವದವರು ಅಶೋಕ್ ಮಳಗಲಿ ಅಂಥೇಳಿ ಶರಣ ಸಾಹಿತ್ಯ ಪರಿಷತ್ತಿನ ಬೆಳಗಾವಿ ಜಿಲ್ಲಾ ಘಟಕದ ಅಧ್ಯಕ್ಷರು. ಅವರೊಂದಿಗೆ ಕೂಡ ನಿನ್ನೆ ದಿವಸ ಅವರ ಪುಸ್ತಕ ಮಾಡೋರು. ನೀವು ಅನಿಸ್ಬೋದು ಅವ್ರ ಇಲಾಖೆ ಯಾವುದು ಅಂದರೆ APMC 100 ಗ್ರಂಥಗಳನ್ನು ಬರೆದಿರ್ತಕ್ಕಂಥದ್ದು ಅವರ ಶ್ರೇಯಸ್ಸೂರಿ. ನೀನು ಹೇಳಿದ ಗಾಬರಿ ಅದೇ ಸರ್ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಏನು ನೋಡಿ ಅಂತ ಹೇಳಿ. ನಿನ್ನೊಂದಿಗೆ ಕೂಡ ಅವರು ನಿನ್ನೆ ಮೊನ್ನೆ ಕೂಡ ಅವರೊಂದಿಗಿದ್ದಾರೆ. ಮತ್ತು ಅಶೋಕ್ ಮಳಗಲಿ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಕೂಡ ಪತ್ರಿಕಾ ಮಾಧ್ಯಮದ ಪರವಾಗಿ ಕೂಡ ನಾನು ತುಂಬ ಸ್ವಾಗತ ಬಯಸ್ತಾ ಇದ್ದೇನೆ. ಅದರಂತೆ ಆಗಲೇ ಹೇಳಿದ್ದೇನೆ, ನಮ್ಮ ಮಹಿಳಾ ಪ್ರತಿನಿಧಿಗಳು, ಜಿಲ್ಲೆಯ ಮಹಿಳಾ ಪ್ರತಿನಿಧಿ ಎದ್ದು ಕಾಣುವಂಥ ಪ್ರತಿನಿಧಿಗಳಿದ್ದಾರೆ. ಅವರನ್ನು ಮತ್ತು ಹಿಂದಿನ ಮಾಜಿ ಅಧ್ಯಕ್ಷರ ಶರಣ ಸಾಹಿತ್ಯ ನಮ್ಮ ಯಾದವಾಡ ಅವರನ್ನು, ಅದರಂತೆ ಗಾಜಿ ಅವರನ್ನು ಮತ್ತು ಇನ್ನಿತರ ಎಲ್ಲ ಪತ್ರಿಕಾ ಮಾಧ್ಯಮದವರನ್ನು ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತ ಬಯಸಿ ಮುಂದಿನ ಕಾರ್ಯಕ್ರಮ ಮಾಡಿಕೊಡ್ತೇನೆ. ಅನಂತ ಶರಣ. ಈಗಾಗಲೇ ಗೆಳೆಯ ಐಹೊಳಿಯವರು ಹೇಳಿದ ಹಾಗೆ ನನ್ನೊಂದಿಗೆ ಇವತ್ತು ಹಿರಿಯರಾದ ಸನ್ಮಾನ್ಯ ನಾಗಠಾಣ್ರವರಿದ್ದಾರೆ, ಮಧುಬಾವಿಯವರಿದ್ದಾರೆ, ನಮ್ಮ ಜಂಬುನಾಥ ಕಂಚಾಣಿಯವರು, ಬಸವನಗೌಡರು, ಐಹೊಳೆ, ಉಷಾ ಹಿರೇಮಠವರು, ಅಶೋಕ್ ಮಳಗಲಿ ಮತ್ತೆಲ್ಲ ಆತ್ಮೀಯ ಬಂಧುಗಳು ನನ್ನ ಜೊತೆಲಿ ಬಂದಿದ್ದಾರೆ. ನನ್ನ ಮೇಲಿನ ಪ್ರೀತಿಯಿಂದ ಅವ್ರ ಬಗ್ಗೆ ನನಗೆ ಗೌರವ, ನನ್ನ ಬಗ್ಗೆ ಅವರಿಗೆ ಪ್ರೀತಿ. ತಮಗೆಲ್ಲ ಗೊತ್ತಿದ್ದ ಹಾಗೆ ನಾನು ಮೂಲತಃ ಕನ್ನಡ ಮಾಧ್ಯಮದಲ್ಲಿಯೇ ಓದಿ ಆನಂತರ ಕೇಂದ್ರ ಲೋಕೋಸೇವಾ ಆಯೋಗದ ಪರೀಕ್ಷೆಗಳನ್ನು ಕನ್ನಡದಲ್ಲಿಯೇ ಸಂಪೂರ್ಣವಾಗಿ ಉತ್ತರಿಸಿ ನಾನು ಕೇಂದ್ರ ಸೇವೆಗೆ ಆಯ್ಕೆಯಾಗಿದ್ದೆ, ಕೇಂದ್ರ ಪ್ರಥಮ ದರ್ಜೆ ಸೇವೆಗೆ. ಅಷ್ಟರೊಳಗಾಗಿ ನನಗೆ ಕರ್ನಾಟಕದಲ್ಲಿ ಆಡಳಿತ ಸೇವೆಯಲ್ಲೂ ಸಹ ಉನ್ನತ ರ್ಯಾಂಕ್ ಬಂದು ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ಕರ್ನಾಟಕ ಸರ್ಕಾರದಲ್ಲಿ 1982ರಲ್ಲಿ, ಅದಕ್ಕೆ ಪೂರ್ವದಲ್ಲಿ KLE ಸಂಸ್ಥೆಯಲ್ಲಿ 3 ವರ್ಷಗಳ ಕಾಲ ಅಧ್ಯಾಪಕನಾಗಿ ಕೆಲಸ ಮಾಡಿದ್ದೆ, ವಾಣಿಜ್ಯ ಅಧ್ಯಾಪಕನಾಗಿ.
ನನಗೆ ಬಾಲ್ಯದಿಂದಲೂ ಸ್ವಲ್ಪ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಹೆಚ್ಚಿನ ಆಸಕ್ತಿ ಇತ್ತು. ಹಾಗಾಗಿ ನಾನು ಕರ್ನಾಟಕದಲ್ಲೇ ಇರಬೇಕು, ಕನ್ನಡ ನಾಡು ನುಡಿ ಸೇವೆ ಸಲ್ಲಿಸಬೇಕು ಅಂತೇಳಿ ಬಹಳ ಆಕರ್ಷಕವಾಗಿದ್ದಂತಹ ಕೇಂದ್ರ ಲೋಕಸೇವಾ ಆಯೋಗದ ಆ ಒಂದು ಪದವಿಯನ್ನು ತ್ಯಾಗ ಮಾಡಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನು ಬಿಟ್ಟು, ಯಾಕೆ ತ್ಯಾಗ ಅನ್ನೋ ಪದ ಭಾಳ ದೊಡ್ಡದು. ಹಾಗಾಗಿ ನಾನು ಕರ್ನಾಟಕ ಆಡಳಿತ ಸೇವೆಯಲ್ಲೇ ಸೇರಿದೆ. ಧಾರವಾಡದಲ್ಲಿ ಮೊದಲು ಅಸಿಸ್ಟೆಂಟ್ ಕಮಿಷನರ್ ಆಗಿ ನನ್ನ ಕಾರ್ಯಕ್ರಮ ಪ್ರಾರಂಭ ಆಯಿತು. ಆನಂತರ ನಾನು ಬೆಂಗಳೂರಿನ ಅನೇಕ ಇಲಾಖೆಗಳಲ್ಲಿ, ವಿಶೇಷವಾಗಿ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ನಿರ್ದೇಶಕನಾಗಿದ್ದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿದ್ದೆ. ತುಮಕೂರಿನ ಜಿಲ್ಲಾಧಿಕಾರಿಯಾಗಿ ಸುಮಾರು 3 ವರ್ಷಗಳ ಕಾಲ ಕೆಲಸ ಮಾಡಿ ಅಲ್ಲಿ ಆ ಜಿಲ್ಲೆಗೆ ಒಂದು ಸಾಂಸ್ಕೃತಿಕ ಸ್ಪರ್ಶವನ್ನು ಕೊಡೋ ಹಿನ್ನೆಲೆಯಲ್ಲಿ ನನಗೆ ಸಾಂಸ್ಕೃತಿಕ ರಾಯಭಾರಿ ಅಂತಲೂ ಸಹ ಅಲ್ಲಿ ಕರೀತಾ ಇದ್ದರು. ಅದನ್ನು ಮಾಹಿತಿಗಾಗಿ ಹೇಳ್ತಾ ಇದ್ದೇನೆ, ಹೆಗ್ಗಳಿಕೆಗಾಗಿ ಅಲ್ಲ. ಆನಂತರ ನಾನು ತುಮಕೂರಿನಲ್ಲಿದ್ದಾಗಲೂ ಸಹ ಅಲ್ಲಿ ಭಾಳಷ್ಟು ಸಾಮಾಜಿಕ ಸೇವೆಯನ್ನು ಮಾಡಿ ಅಂಗವಿಕಲ ಶಾಲೆಗಳನ್ನು ಪ್ರಾರಂಭ ಮಾಡಿದೆ. ಬುದ್ಧಿಮಾಂದ್ಯ ಶಾಲೆ, ಸರ್ಕಾರಿ ಜಿಲ್ಲಾಧಿಕಾರಿಯ ಅಧಿಕೃತ ಕಾರ್ಯ ಬಾಹುಳ್ಯದ ನಡುವೆಯೂ ಎಲ್ಲ ಕೆಲಸವನ್ನು ಮಾಡಿ ಅಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ಗೆ ಒಂದು ನಿವೇಶನವನ್ನು ನಾನು ಕೊಡ್ತಕ್ಕಂಥ, ನಾನೇನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಿಲ್ತೀನಿ ಎನ್ನುವ ಯಾವ ಸೂಚನೆಯೂ ಇರಲಿಲ್ಲ ಆಗ ಮಾಡಿ ಅದಕ್ಕೆ ಸ್ವಲ್ಪ ಧನ ಸಹಾಯವನ್ನು ಮಾಡಿದೆ. ಹಾಗೆ ಧಾರವಾಡದಲ್ಲಿಯೂ ಸಹ ನಾನು ನಿವೇಶನವನ್ನು ಕೊಡ್ತಕ್ಕಂಥ ದಿಸಲ್ಲಿ ಕೆಲಸ ಮಾಡಿದ್ದೇನೆ. ಆಮೇಲೆ ನಾನು ಎಕ್ಸೈಸ್ ಕಮಿಷನರ್ ಆಗಿದ್ದೆ ನಾನು. ಆಮೇಲೆ ಸಹಕಾರ ಇಲಾಖೆಯಲ್ಲಿ ಕಾರ್ಯದರ್ಶಿಯಾಗಿದ್ದೆ ಮತ್ತು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ನಲ್ಲೂ ಸಹ ಕೆಲಸ, ಅದು ಸಂಪೂರ್ಣ ವಿವರವನ್ನು ಕೊಡ್ತೇನೆ, ಇದರಲ್ಲಿದೆ, ಈ ಮಾಹಿತಿಯಲ್ಲಿದೆ. ಆನಂತರ ನಾನು ನಿವೃತ್ತಿಯ ನಂತರ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಮಾನ್ಯ ರಾಜ್ಯಪಾಲರು ನನ್ನನ್ನು ವೈಸ್ ಪ್ರೆಸಿಡೆಂಟ್ ಅಂತ ಮಾಡಿದ್ರು ಸ್ಟೇಟ್ಗೆ. ಭಾಳ ಒಳ್ಳೆಯ ಸೇವೆಯ ಕಾರ್ಯ ಅದು. ಅದ ನಂತರ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ರಾಜ್ಯ ಸಚಿವ ಸ್ಥಾನಮಾನವನ್ನು ನನಗೆ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ನಾನು ಮಾಡಿದಂಥ ಕನ್ನಡ ಪರ ಕೆಲಸಗಳ ಬಗ್ಗೆ ಇಲ್ಲಿ ಹೇಳ್ಕೊಂಡ್ರೆ ತಪ್ಪಾಗಲಿಕ್ಕಿಲ್ಲ. ಗಡಿನಾಡು ಪ್ರಾಧಿಕಾರದಿಂದ 3 ಪ್ರಶಸ್ತಿಗಳನ್ನು ಪ್ರಾರಂಭ ಮಾಡಿದೆ. ಇದು ಯಾರೂ ಮಾಡಿರಲಿಲ್ಲ ಹಿಂದೆ. ಕೇವಲ ಕೆಲವು ಶಾಲೆಗಳಿಗೆ ಅನುದಾನ ಕೊಡ್ತಕ್ಕಂಥದ್ದು, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಕ್ಕಂಥ ಸೀಮಿತವಾಗಿದ್ದಂಥ ಗಡಿ ಪ್ರಾಧಿಕಾರದ ಆ ಕಾರ್ಯವನ್ನು ಗಡಿ ಮೀರಿ, ಸಾಂಸ್ಕೃತಿಕ ಗಡಿ ಮೀರಿ ಒಂದು ವಿಶಿಷ್ಟವಾದ ಛಾಪನ್ನು ಕೊಡೋ ದೃಷ್ಟಿಯಿಂದ ಗಡಿನಾಡ ಚೇತನ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿದೆ. ಯಾರ ಹೆಸರಲ್ಲಿ ಮಾಡಿದ್ವಿ ಅಂತಂದರೆ ಜಯದೇವ ತಾಯಿ ಲಿಗಾಡೆ. ಬಹುಶಃ ತಮಗೆಲ್ಲ ಗೊತ್ತಿದ್ದ ಹಾಗೆ ಆಕೆ ಮದುವೆ ಆದಮೇಲೆ ಕನ್ನಡ ಕಲಿತದ್ದು, ಮರಾಠಿ ಭಾಷೆ ಹಿನ್ನೆಲೆ ಇದ್ದಂಥ ಮಹಾತಾಯಿ ಆಕೆ. ಸಿದ್ದರಾಮೇಶ್ವರ ಚರಿತ್ರೆ ಅನ್ನುವ ಮಹಾ ಗ್ರಂಥವನ್ನು, ಕಾವ್ಯವನ್ನು ಬರೆದಂಥವರು ಆಕೆ. ಆ ಸಂದರ್ಭದಲ್ಲಿ ಕನ್ನಡ ಶಾಲೆಗಳಿಗೆ ಕನ್ನಡ ಶಿಕ್ಷಕರಿಲ್ಲ ಅಂತಂದಾಗ ತನ್ನ ಸ್ವಂತ ಹಣದಿಂದ ಸುಮಾರು 400 ಕನ್ನಡ ಶಿಕ್ಷಕರನ್ನು ನಿಯೋಜಿಸಿದಂತಹ ಒಬ್ಬ ಕನ್ನಡದ ಧೀಮಂತ ಚೇತನ ಅವರು. ಆನಂತರ ಮಂಡ್ಯದಲ್ಲಿ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಆಗಿದ್ದರು. ಅವರ ಹೆಸರಿನಲ್ಲಿ ಒಂದು ಗಡಿನಾಡು ಚೇತನ ಪ್ರಶಸ್ತಿ. ಇನ್ನೊಂದು ಬಾಲ್ಕಿಯ ಚನ್ನಬಸವ ಪಟ್ಟದೇವರು, ತಮಗೆಲ್ಲ ಗೊತ್ತಿದೆ, ನಿಜಾಮರ ಕಾಲದಲ್ಲಿ ಹೊರಗಡೆ ಉರ್ದು ಫಲಕಗಳನ್ನು ಹಾಕಿ ಒಳಗಡೆ ಕನ್ನಡವನ್ನು, ಅಂತರಂಗದಲ್ಲಿ ಕನ್ನಡವನ್ನು ಕಲಿಸಿದಂತಹ ಕನ್ನಡದ ಮಠವೇ ಎಂದು ಹೆಸರಾದಂಥ ಚನ್ನಬಸವ ಪಟ್ಟದೇವರ ಹೆಸರಿನಲ್ಲಿ ಒಂದು ಗಡಿನಾಡು ಚೇತನ ಪ್ರಶಸ್ತಿ. ಬೆಂಕಿ ಬಿದ್ದಿದೆ ಮನೆಗೆ ಓ ಬನ್ನಿ ಸಹ ಇಂದಿಗೂ ಕಾಸರಗೋಡು ಕರ್ನಾಟಕದ್ದೇ ಅನ್ನುವ ಭಾವನಾತ್ಮಕ ಭಾವವನ್ನು ಜನರ ಮನಸ್ಸುಗಳಲ್ಲಿ ಬಿತ್ತಿದಂಥ ಅದಮ್ಯ ಚೇತನ ನಮ್ಮ ಕೈಯಾರ ಕಿಣ್ಣಿನರಯ್ಯವರು. ಅವರ ಹೆಸರಿನಲ್ಲೂ ಸಹ ಒಂದು ಗಡಿನಾಡು ಚೇತನ ಪ್ರಶಸ್ತಿನ ಪ್ರಾರಂಭ ಮಾಡಿದೆ. ಸುಮಾರು 500 ಸಂಸ್ಥೆಗಳಿಗೆ, ನನಗೇನು ಸಾಹಿತ್ಯ ಪರಿಷತ್ ನಿಲ್ತೀನಿ ಎನ್ನುವ ಭಾವನೆ ಅಲ್ಲ, ಆದರೆ ನನ್ನ ಸಾಂಸ್ಕೃತಿಕ ಅಸ್ಮಿತೆ ನನ್ನದು ಮೊದಲಿಂದು. 500 ಸಂಸ್ಥೆಗಳಿಗೆ ನಾವು ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಿಕ್ಕೆ ಅನುದಾನವನ್ನು ಕೊಟ್ಟಿದ್ದೇವೆ. ಮತ್ತು ಈಗ ಅಕ್ಕಲಕೋಟಿನಲ್ಲಿ ಜಯದೇವ ತಾಯಿ ಲಿಗಾಡೆ ಹೆಸರಿನಲ್ಲಿ ಕಾರ್ಯ ಮಾಡಲಿಕ್ಕೆ 2 ಕೋಟಿಗಳನ್ನ ಗಡಿನಾಡು ಪ್ರಾಧಿಕಾರದಿಂದ ಸರ್ಕಾರ ಕೊಟ್ಟಿರ್ಬೋದು. ಅದಕ್ಕೆ ಪ್ರೇರಣೆ ಆ ಯೋಜನೆಯನ್ನು ರೂಪಿಸ್ತಕ್ಕಂಥ ಒಂದು ಸಾರ್ಥಕ ಭಾವ, ಹೆಮ್ಮೆ ಅಲ್ಲ, ಸಾರ್ಥಕ ಭಾವ ನಂದಾಗಿತ್ತು. ಆನಂತರ ಕೈಯಾರ ಕಿಣ್ಣಿನ ಹೆಸರಲ್ಲಿ 2 ಕೋಟಿನಲ್ಲಿ ಈಗಾಗಲೇ ಭವನ ನಿರ್ಮಾಣ ಆಗಿದೆ. ಗೋವಾದಲ್ಲೂ ಸಹ ಕನ್ನಡದ ಭವನವನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಮತ್ತು ನಾನು ಆಡಳಿತದಲ್ಲಿದ್ದಾಗ ನನ್ನ ಒಂದು ಧ್ಯೇಯವಾಕ್ಯ ಏನಿತ್ತು ಅಂದರೆ, ಸಂಸ್ಕೃತಿ ಮತ್ತು ಪ್ರಗತಿ ಒಂದು ನಾಣ್ಯದ 2 ಮುಖಗಳು ಅಂತ. ನನ್ನ ದೀರ್ಘವಾದಂಥ ಆತ್ಮಚರಿತ್ರೆ ನೀನೊಲಿದ ಬದುಕು ಅಂತಿದೆ, ಅದು ತಾವು ಅದನ್ನು ನೋಡ್ಬೋದು. ಅದರಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ಸಂಸ್ಕೃತಿ ಮತ್ತು ಪ್ರಗತಿ ಒಂದು ನಾಣ್ಯದ 2 ಮುಖ ಅಂತೇಳಿ. ನಮ್ಮ ರಾಜಕಾರಣಿಗಳಿರಲಿ, ಅಧಿಕಾರಿಗಳಿರಲಿ, ಯಾರೇ ಇರಲಿ, ಸಾರ್ವಜನಿಕ ಜೀವನದಲ್ಲಿ ಯಾರೇ ಇದ್ದರೂ ಸ್ವಲ್ಪ ಸಾಂಸ್ಕೃತಿಕ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅಲ್ಲಿ ಶಿಸ್ತು ಬರುತ್ತೆ, ಪ್ರಾಮಾಣಿಕತೆ ಬರುತ್ತೆ, ಬದ್ಧತೆ ಬರುತ್ತೆ, ಸಮಾಜದ ಪ್ರೇಮದ ಬಗ್ಗೆ ಒಲವು ಬರುತ್ತೆ. ಆ ಹಿನ್ನೆಲೆಯಲ್ಲಿ ಸಂಸ್ಕೃತಿ ಮತ್ತು ಪ್ರಗತಿ ಒಂದು ನಾಣ್ಯದ 2 ಮುಖ ಅಂತ ನನ್ನ ಭಾವನೆ. ನನ್ನ ಸಾಹಿತ್ಯಿಕ ಸಾಧನೆ ಆದರೆ, ನಾನು ಡಾಕ್ಟ್ರೇಟನ್ನು ವಚನ ಸಾಹಿತ್ಯದಲ್ಲಿ ಸಾಮಾಜಿಕ ಚಿಂತನೆ
ಅನ್ನುವಂತಹ ಮಹಾಪ್ರಬಂಧವನ್ನು ಹಂಪಿ ವಿಶ್ವವಿದ್ಯಾನಿಲಯಕ್ಕೆ ಮಂಡಿಸಿ ಡಿಲಿಟಿಯನ್ನು ಪಡೆದುಕೊಂಡಿದ್ದೇನೆ. ಆ ಪುಸ್ತಕ 3 ಬಾರಿ ಮುದ್ರಣ ಆಗಿದೆ. ಆನಂತರ ಮೊನ್ನೆ ಕಳೆದ ಜನವರಿ 31ರಂದು ಮೈಸೂರು ಮುಕ್ತ ವಿಶ್ವವಿದ್ಯಾನಿಲಯ ನನಗೆ ಗೌರವ ಡಾಕ್ಟರೇಟನ್ನು ಸಹ ನನ್ನ ಸಾಹಿತ್ಯಿಕ ಸಾಮಾಜಿಕ ಆಡಳಿತ ಸೇವೆಗೆ ಗುರುತಿಸಿ ಕೊಟ್ಟಿದೆ. ಇದುವರೆಗೂ ಚಿಂತನ ಚಿಲುಮೆ, ಚಿಂತನ ಕಿರಣ, ಚಿಂತನ ಚೇತನ, ಮಾತೆಂಬುದು ಜ್ಯೋತಿರ್ಲಿಂಗ, ಅರಿವೇ ಗುರು ಮುಂತಾದ ಅನೇಕ ಕೃತಿಗಳನ್ನು ರಚಿಸಿದ್ದೇನೆ. ಹಾಗಾಗಿ ಪತ್ರಿಕೆಗಳಿಗೂ ಸಹ ನಾನು ಲೇಖನಗಳನ್ನು ಬರಿತಾ ಇರ್ತೇನೆ. ವಿಶೇಷವಾಗಿ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಮೊದಲಿಂದ ರೂಢಿಸಿಕೊಂಡವನು. ಜಾನಪದ, ದಾಸ ಸಾಹಿತ್ಯ, ಶರಣ ಸಾಹಿತ್ಯ, ನಮ್ಮದೇ ಆದಂಥ ಒಂದು ಬಸವೇದಿಕೆ ಅಂತ ಒಂದು ಸ್ಥಾಪನೆ ಮಾಡಿದೆ. ನಾನೇ ಅಧ್ಯಕ್ಷ. ಅದಕ್ಕೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು, ವಿ ಸೋಮಣ್ಣನವರು ಅಂದಿನಿಂದಲೂ ಅವರು ನಮ್ಮ ಪ್ರೇರಕರಾಗಿ ಪ್ರೋತ್ಸಾಹಕರಾಗಿದ್ದಾರೆ. ಅದರ ಅಡಿಯಲ್ಲಿ ಮಹಾನ್ ವ್ಯಕ್ತಿಗಳಿಗೆ ಬಸವಶ್ರೀ ಪ್ರಶಸ್ತಿ ಕೊಟ್ಟಿದ್ದೇವೆ. ಒಂದೆರಡು ಹೆಸರನ್ನು ಹೇಳೋದಾದರೆ ಬಿ ಡಿ ಜತ್ತಿಯವರಿಗೆ ನಾನು 1995 ಸರ್ಕಾರವೂ ಸಹ ಬಸವಶ್ರೀ ಪ್ರಶಸ್ತಿಯ ಕಲ್ಪನೆಯನ್ನು ಹೊಂದದೇ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರ ಬಸವ ಪುರಸ್ಕಾರ ಕೊಡಬೇಕು ಅನ್ನುವ ಚಿಂತನೆ ಮೂಡಿದ್ದೇ ನಮ್ಮ ವೇದಿಕೆಯ ಒಂದು ಭಾಷಣಗಳಲ್ಲಿ, ಮತ್ತು ಅಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸ್ತಾರೆ. ಮೊದಲು ದೇವೇಗೌಡರು ಬಂದಿದ್ದರು 1996ನಲ್ಲಿ ಮುಖ್ಯಮಂತ್ರಿಗಳಾಗಿ ಬಂದಿದ್ದರು. ಆ ಹಿನ್ನೆಲೆಯಲ್ಲಿ ಅವರು ಎಸ್ ಎಂ ಕೃಷ್ಣರವರು ಬಂದರು, ಜೆ ಎಚ್ ಪಟೇಲರು, ವೀರಪ್ಪ ಎಲ್ಲ ಬಂದರು, ವಿ ಸಿದ್ದರಾಮಯ್ಯವರು ಎಲ್ಲ ಬಂದಾಗ ನಾವು ಹೇಳಿದ ಮೇಲೆ ಆ ಸರ್ಕಾರ ಬಸವ ಪುರಸ್ಕಾರ ಪ್ರಾರಂಭ ಮಾಡ್ತು. ನಾವು ಬಿ ಡಿ ಜತ್ತಿಯವರಿಗೆ, ನಿಜಲಿಂಗಪ್ಪನವ್ರಿಗೆ, ಭಾರತ ರತ್ನ CNR ರಾವ್ ಅವರಿಗೆ, ರವಿಶಂಕರ್ ಗುರೂಜಿಯವರಿಗೆ, ಸುಧಾಮೂರ್ತಿಯವರಿಗೆ, ವೀರೇಂದ್ರ ಹೆಗಡೆಯವರಿಗೆ, ಜಸ್ಟಿಸ್ ಶಿವರಾಜ್ ಪಾಟೀಲ್ರವರಿಗೆ, ಜಸ್ಟಿಸ್ ಮಳಿಮಠ್ ಅವರಿಗೆ, SP ಬಾಲಸುಬ್ರಹ್ಮಣ್ಯಂ ಅವರಿಗೆ, ಜಿ ಎಸ್ ಶಿವರುದ್ರಪ್ಪನವ್ರಿಗೆ, ಚನ್ವೀರ್ ಕಣಿಯವರಿಗೆ, ಏಣ್ಗಿ ಬಾಳಪ್ಪನವರಿಗೆ, ವಿಜಯ ಸಂಕೇಶ್ವರ್ ಅವರಿಗೆ, ವೀರೇಂದ್ರ ಹೆಗಡೆ ಇಂಥ ಮಹಾನ್ ಭಾವರಿಗೆ, ಪ್ರಭಾಕರ್ ಕೋರೆಯವ್ರಿಗೂ ಸಹ ಕೊಟ್ಟಿದ್ದೇವೆ. ಹೀಗೆ ಅನೇಕ, ಈ ಮೊನ್ನೆ ನಾವು ಗೋರು ಚನ್ನಬಸಪ್ಪನವ್ರಿಗೂ ಸಹ ಆ ಪ್ರಶಸ್ತಿಯನ್ನು ಕೊಟ್ಟು ಬಸವೇದಿಕೆ ವಚನ ಸಾಹಿತ್ಯಕ್ಕೆ ಸಲ್ಲಿಸಿದಂಥ ಸೇವೆಗೆ ವಚನಶ್ರೀ ಪ್ರಶಸ್ತಿ ಮತ್ತು ಬಸವಶ್ರೀ ಅಂದರೆ ಸಾಮಾನ್ಯ ಸೇವೆ, ಕೇವಲ ಬಸವ ಸಾಹಿತ್ಯಕ್ಕಲ್ಲ, ಸಾಮಾಜಿಕವಾಗಿ ದೊಡ್ಡ ದೊಡ್ಡ ಸಾಧಕರಿಗೆ, ಅದರಲ್ಲಿ ಪದ್ಮಶ್ರೀಗಳಿದ್ದಾರೆ, ಪದ್ಮಭೂಷಣ, ವಿಭೂಷಣ, ಭಾರತ ರತ್ನರು ಇದ್ದಾರೆ ಅಂತ ಮಹಾನ್ ಭಾವರು ಕೊಟ್ಟಿದ್ದಾರೆ. ಮತ್ತೊಂದು ನನ್ನ ಹೆಸರಿನಲ್ಲಿ ನಿವೃತ್ತಿ ಆದಮೇಲೆ ಒಂದು ಸಂಸ್ಕೃತಿ ಸಂಗಮ ಅನ್ನೋ ಒಂದು ಟ್ರಸ್ಟನ್ನು ಮಾಡಿಕೊಂಡು ಅದರಲ್ಲಿ ಜಾನಪದ ಸಾಹಿತ್ಯ, ವಚನ ಸಾಹಿತ್ಯ, ದಾಸ ಸಾಹಿತ್ಯ ಮತ್ತು ಸಂಘಟನೆ, ನೃತ್ಯ 5 ವಿಭಾಗಗಳಲ್ಲಿ ಪ್ರಶಸ್ತಿ ಕೊಡ್ತಾ ಬಂದಿದೆ. ಅದರಲ್ಲಿ ಭಾಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಕೊಟ್ಟಿದ್ದೇವೆ. ಮೊನ್ನೆ ಫಾಗು ಹಳಕಟ್ಟಿ ಸಂಸ್ಥೆಗೂ ಸಹ ನಮ್ಮ ಈ ಟ್ರಸ್ಟ್ನಿಂದ ಸಂಸ್ಕೃತಿ ಸಂಗಮ ಪ್ರಶಸ್ತಿಯನ್ನು ವಚನ ಸಾಹಿತ್ಯದ ದೃಷ್ಟಿಕೋನ ಗುರುಲಿಂಗ ಕಾಪ್ಸೆ ಕೊಟ್ಟಿದ್ದೀವಿ. ಗೋರು ಚನ್ನಬಸಪ್ಪನವ್ರಿಗೆ, ಚಂದ್ರಶೇಖರ್ ಕಂಬಾರ್ ಅವ್ರಿಗೆ, ಆಮೇಲೆ ಬನ್ನಂಜೆ ಗೋವಿಂದಾಚಾರ್ಯರಿಗೆ, ವಿವೇಕ ರೈ ಅವರಿಗೆ, ಇಂಥ ಅನೇಕ ಮಹಾನುಭಾವರು ವಿವಿಧ ಕ್ಷೇತ್ರಗಳಲ್ಲಿ ನಾವು ಸೇವೆ ಸಲ್ಲಿಸಿ ಕೊಟ್ಟಿದ್ದೇವೆ. ಯಾಕೆ ಈ ಮಾತುಗಳನ್ನು ಹೇಳ್ತೇನೆ ಅಂದರೆ, ಸಾಮಾನ್ಯ ಒಂದು ಪ್ರಶ್ನೆ ಬರುತ್ತೆ, IAS ಅಧಿಕಾರಿಗಳಾಗಿದ್ದಂಥವರು ಸಾಹಿತ್ಯ ಪರಿಷತ್ಗೆ ಯಾಕೆ ಬರ್ತಾರೆ, ಏನು ಬಹುಶಃ ಅವರು ಅಲ್ಲಿಯೂ ಸಹ ತಮ್ಮ ಅಧಿಕಾರವನ್ನು ಚಲಾಯಿಸಕ್ಕೆ ಬರ್ತಾರೆಯೋ ಅಥವಾ ಏನಕ್ಕಾಗಿ ಬರ್ತಾರೆ ಅನ್ನೋ ಸಣ್ಣ ಒಂದು ಕೂಗು ಮತ್ತು ದೊಡ್ಡ ಕೂಗು ಇರುತ್ತೆ. ಆದರೆ ಪ್ರಾಮಾಣಿಕವಾಗಿ ಹೇಳ್ತೇನೆ, ನಾನು ಅಧಿಕಾರದ ಎಲ್ಲ ಹಂತಗಳಲ್ಲಿಯೂ ಸಹ ಸಾಹಿತ್ಯವನ್ನೇ ನನ್ನ ಉಸಿರವನ್ನಾಗಿ ಇಟ್ಕೊಂಡಂಥವನು. ಸಾಹಿತ್ಯ ಮತ್ತು ಆಡಳಿತ, ಸಂಸ್ಕೃತಿ ಪ್ರಗತಿಯನ್ನು ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದೆ. ನಾನು ದೊಡ್ಡ ದೊಡ್ಡ ಇಲಾಖೆಗಳಲ್ಲಿದ್ದರೂ ಅಲ್ಲಿ ಕನ್ನಡ ಸಂಘಗಳನ್ನು ಸ್ಥಾಪನೆ ಮಾಡಿದೆ. ನಮ್ಮ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಧಿಕಾರಿಗಳಿದ್ದಾರೆ, ಅಂತಹ ಇಲಾಖೆಗಳಲ್ಲೂ ಕನ್ನಡ ಸಂಘ ಕಟ್ತಾ ಇದೆ. ಎಕ್ಸೈಸ್ ಕಮಿಷನರ್ ಇದ್ದಾಗ ಅಲ್ಲಿ ಕನ್ನಡ ಸಂಘ ಕಟ್ಟಿದೆ. ಮತ್ತು ಅನೇಕ ನೃತ್ಯಗಳನ್ನು, ವಿಚಾರಗೋಷ್ಠಿಗಳನ್ನು, ದೊಡ್ಡ ದೊಡ್ಡ ಸಾಹಿತ್ಯಿಕ ಸಂಯೋಜಕರು ಮಾಡ್ತಕ್ಕಂಥ ಹೆಸರಿನಲ್ಲಿ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳಲ್ಲೂ ಬಹಳಷ್ಟು ನಾನು ಸಕ್ರಿಯವಾಗಿ ಪಾಲ್ಗೊಂಡಿದ್ದೇನೆ. ಈ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಸ್ತುತ ಸ್ವಲ್ಪ ಹದಗೆಟ್ಟಿದೆ. ಅದನ್ನು ಸರಿಪಡಿಸುವಂಥ ಒಂದು ಆಡಳಿತ ಕೌಶಲ್ಯವ ನನ್ನಲ್ಲಿದೆ ಅಂತ ನನ್ನ ಭರವಸೆ. ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕನ್ನಡ ಅಸ್ಮಿತೆಯ, ಸ್ವಾಭಿಮಾನದ ತಾಯಿ ಭುವನೇಶ್ವರಿ ದೇವಿಯ ಒಂದು ಗುಡಿಯಾಗಿ, ಸಂಸ್ಕೃತಿಯ ಗುಡಿಯನ್ನಾಗಿ ಮಾಡಬೇಕು. ಅಲ್ಲಿ ಯಾರು ಬೇಕಾದರೂ ಬರ್ಬೋದು. ನಾನು ಯಾವಾಗಲೂ ಬಸವಣ್ಣನವರ ವಚನದಲ್ಲಿ ನಾನು ಬಹಳ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಅವ್ರು ಹೇಳ್ತಾರಲ್ಲ, ಏನಿ ಬಂದಿರಿ ಹದುಳವಿದ್ದೀರಿ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರಿ ಎಂದರೆ ನೆಲ ಕುಳಿ. ಈ ಒಂದು ವಚನ ನನ್ನ ಆಡಳಿತದಲ್ಲೂ ಇತ್ತು. ಯಾರಾದರೂ ತುಮಕೂರು ಜಿಲ್ಲಾಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ನಾವು ಯಾರಾದರೂ ಫೋನ್ ಮಾಡಿ ಅಲ್ಲಿ ಜನರಿಗೆ ಕೇಳಿದ್ರೆ ಗೊತ್ತಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಈ ಸಾಹಿತ್ಯ ಪರಿಷತ್ತಿನ ಈ ಒಂದು ಶುದ್ಧೀಕರಣ ಮಾಡಬೇಕು, ಸಾಹಿತ್ಯಿಕವಾಗಿ, ಭೌತಿಕವಾಗಿ ಮತ್ತು ಬೌದ್ಧಿಕವಾಗಿ ಅನ್ನೋ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಬಹಳಷ್ಟು ಒಳ್ಳೆಯ ಪ್ರತಿಕ್ರಿಯೆ ಇಡೀ ರಾಜ್ಯದಾದ್ಯಂತ ನಾನು ಸುತ್ತಿದ್ದೇನೆ, ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ತಮ್ಮಲ್ಲಿ ಪ್ರಾರ್ಥನೆ ಇಷ್ಟೇ, ದಯಮಾಡಿ ತಾವು ಪತ್ರಿಕೆಗಳ ಮೂಲಕ ನಾನು ಸ್ಪರ್ಧಿಸ್ತಾ ಇರ್ತಕ್ಕಂಥ ವಿಷಯವನ್ನು ಜನಮಾನಸಕ್ಕೆ ಮುಟ್ಟಿಸಬೇಕು. ಏಕೆಂದರೆ ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬ ಆಜೀವ ಸದಸ್ಯರಿಗೂ ನೇರವಾಗಿ ಸಂಪರ್ಕ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂಥ ಒಂದು ಸ್ಥಿತಿ. ಏಕೆಂದರೆ ಒಂದು ನಿರ್ದಿಷ್ಟವಾದಂಥ ಭೌಗೋಳಿಕ ವ್ಯಾಪ್ತಿ ಇಲ್ಲ ಈ ಚುನಾವಣೆಗೆ. ಇಡೀ ರಾಜ್ಯವೇ ಒಂದು ಘಟಕ. ಸುಮಾರು 4 ಲಕ್ಷಕ್ಕೂ ಹೆಚ್ಚು ಸದಸ್ಯರಿದ್ದಾರೆ.
ಹಾಗಾಗಿ ಎಲ್ಲರನ್ನೂ ತಲುಪಬೇಕಾದ ಒಂದೇ ಒಂದು ಮಾಧ್ಯಮ ಅಂದರೆ ತಾವು ಒಂದು ವಿಶಿಷ್ಟವಾದಂಥ ಒಂದು ಸೇವೆಯನ್ನು, ಸಾಮಾಜಿಕ ಸೇವೆಯನ್ನು ತಾವು ಮಾಡ್ತಾ ಇದ್ದೇವೆ. ಯಾಕೆಂದರೆ ಪತ್ರಿಕಾ ರಂಗ ವಿಶಿಷ್ಟವಾದಂಥ ಪಾತ್ರವನ್ನು ವಿದ್ಯುನ್ಮಾನ ಕೇಂದ್ರಗಳು ಮಾಡ್ತಾಯಿವೆ. ಈ ಹಿನ್ನೆಲೆಯಲ್ಲಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ, ಈ ರಾಜ್ಯಾಧ್ಯಕ್ಷ ನಿಲ್ತಾ ಇರೋ ವಿಷಯವನ್ನು ಜನಮಾನಸಕ್ಕೆ ಮುಟ್ಟಿಸಬೇಕು ಮತ್ತು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಪೂರ್ವಾಗ್ರಹ ಪೀಡಿತ ಆಗದೆ ಇಲ್ಲೊಬ್ಬ ಪರಿಚಾರಕ ಇದ್ದಾನೆ. ನಾನು ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿ ಅಧಿಕಾರ ವಹಿಸಿಕೊಂಡು ಪ್ರಥಮ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದು ನಾನೊಬ್ಬ ಪರಿಚಾರಕ ಅಂತ. ಹಾಗೆ ಜಿಲ್ಲಾಧಿಕಾರಿ ತುಮಕೂರಿನಲ್ಲಿ ಅಧಿಕಾರ ವಹಿಸಿಕೊಂಡಾಗ ಪತ್ರಿಕಾಗೋಷ್ಠಿಯಲ್ಲಿ ಪ್ರಥಮವಾಗಿ ಹೇಳಿದ್ದು, ಮಾತು ಸಾಧನೆ ಆಗಬಾರ್ದು, ಸಾಧನೆಯೇ ಮಾತಾಗಬೇಕು ಅಂತ. ಇವೆರಡು ನನ್ನ ಧ್ಯೇಯವಾಕ್ಯ. ಅದಕ್ಕಿಂತ ಹೆಚ್ಚಾಗಿ ಮತ್ತೊಂದು ಧ್ಯೇಯವಾಕ್ಯ ನಿಮ್ಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹೆಗ್ಗಳಿಕೆಯಲ್ಲ, ವ್ಯಕ್ತಿಯನ್ನು ಕಡತವಾಗಿ ಕಾಣಬೇಡ, ಕಡತದಲ್ಲಿ ವ್ಯಕ್ತಿಯನ್ನು ಕಾಣು ಅನ್ನೋದು ನನ್ನ ಸಿದ್ಧಾಂತ. ವ್ಯಕ್ತಿಯನ್ನು ಕಡತವಾಗಿ ಕಾಣಬೇಡ, ಕಡತದಲ್ಲಿ ವ್ಯಕ್ತಿಯನ್ನು ಕಾಣೋದು. ಎಲ್ಲ ಅಧಿಕಾರಿಗಳು ಹೇಳ್ತಾ ಇದ್ದೆ, ಒಂದು ಕಡತ ಅಂದರೆ ಒಂದು ನೋವು, ಒಂದು ದುಃಖ, ಒಂದು ಸಮಸ್ಯೆ, ಒಂದು ಸವಾಲುಗಳಿರುತ್ತೆ. ಕಡತ ಬಂದ ತಕ್ಷಣ ಅದೊಂದು ಜೀವ ಇದೆ ಅನ್ನೋ ಭಾವನೆಯನ್ನು ಇಟ್ಕೊಳ್ಳಿ ಅಂತ ನಮ್ಮ ಅಧಿಕಾರಿ ಮಿತ್ರರಿಗೆ ಹೇಳ್ತಾ ಇದ್ದೆ. ಆ ಥರ ಅನುಷ್ಠಾನವನ್ನು ಮಾಡಿದ್ದೇನೆ, ನನಗೆ ಆತ್ಮ ವಿಶ್ವಾಸ ಇದೆ. ಇಷ್ಟು ಮಾತನ್ನು ಹೇಳಿ ತಾವು ಈ ಸುದ್ದಿಗೋಷ್ಠಿಗೆ ಬಂದದ್ದಕ್ಕೆ ಧನ್ಯವಾದವನ್ನು ಅರ್ಪಿಸ್ತೇನೆ. ನಮ್ಮೆಲ್ಲ ಹಿರಿಯರು ಬಂದಿದ್ದಾರೆ. ಇವರೆಲ್ಲ ಹಿರಿಯರು ನನಗೊಂದು ಮಾನಸಿಕ ಸ್ಫೂರ್ತಿ ಮತ್ತು ಕನ್ನಡ ಸಾಂಸ್ಕೃತಿಕ ಸ್ಫೂರ್ತಿಗಳು. ಇವರೆಲ್ಲ ಒಂದು ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದ್ರು. ನನ್ನ ಮೇಲೆ ಪ್ರೀತಿಯಿಂದ ಬಂದಿದ್ದಾರೆ. ಅದಕ್ಕಾಗಿ ನಾನು ಗಡಿ ಪ್ರಾಧಿಕಾರದಾಗ ಸಾಕಷ್ಟು ಬಾರಿ ಬಿಜಾಪುರಕ್ಕೆ ಬಂದು ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆಯೂ ಮಾಡಿದ್ದೇನೆ. ವಿಜಯ ಮಹಂತೇಶ್ವರ್ ಇದ್ರಾಗ, ಆಮೇಲೆ SP DC COಗಳನ್ನ ಕರೆದು ಗಡಿ ಭಾಗದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕನಿಷ್ಠ 3 ದಿವಸ, ಒಂದು ವಾರದ, ಒಂದು ತಿಂಗಳಲ್ಲಿ ಹೋಗಿ ನೆಲೆಸಬೇಕು. ಅಲ್ಲಿನ ಶಿಕ್ಷಣ ಶಾಲೆಗಳ ಸ್ಥಿತಿಗತಿಗಳ ಬಗ್ಗೆ ಸರ್ಕಾರಕ್ಕೆ ವರದಿ ಮಾಡಬೇಕು. ಗಡಿ ಭಾಗದಲ್ಲಿ ಕನ್ನಡದ ಅಸ್ಮಿತೆ ಉಳಿಯಬೇಕು ಅಂತ ಭಾಳಷ್ಟು ನಾನು ಶ್ರಮಿಸಿ ಇಡೀ 19 ಜಿಲ್ಲೆಗಳನ್ನು ಸುತ್ತಿದೆ. 19 ಜಿಲ್ಲೆಗಳು ಬರುತ್ತೆ ಗಡಿ ಭಾಗ, ಸುಮಾರು 160ಕ್ಕೂ ಹೆಚ್ಚು ತಾಲೂಕುಗಳು ಬರುತ್ತೆ. ಆ ಎಲ್ಲ ಜಿಲ್ಲೆಗಳನ್ನು ನಲ್ಲಿ ಪ್ರವಾಸ ಮಾಡಿ ಜಿಲ್ಲಾಧಿಕಾರಿಗಳೊಂದಿಗೆ ಕುಳಿತು ಅವರೊಂದಿಗೆ ಸಂವಾದ ಮಾಡಿ ಗಡಿ ಭಾಗದಲ್ಲಿ ಕನ್ನಡಿಗರ ರಕ್ಷಣೆ ಬಗ್ಗೆ ಏನು ಬೇಕು ಅದನ್ನೆಲ್ಲ ಮಾಡಿದ್ದೆ. ಬಹುಶಃ ನನ್ನಷ್ಟು ಕಾಸರಗೋಡಿಗೆ ಹೋದವ್ರಿಗೆ, ಅಕ್ಕಲಕೋಟೆ, ಜತ್ತ, ಸೊಲ್ಲಾಪುರಕ್ಕೆ ಹೋದಂಥ ಗಡಿ ಪ್ರಾಂತ ಅಧ್ಯಕ್ಷರು ಇರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಇದ್ದರೂ ಇರ್ಬೋದು. ಇಷ್ಟು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರ ಸಹಕಾರ ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ನಮಸ್ಕಾರ. ಆದರೆ ನನಗೆ ಒಳಗೋದಾಗ ಗೊತ್ತಾಗುತ್ತೆ. ಈಗ ಯಾವ ವರದಿಯೂ ಯಾರಿಗೂ ಸಿಗ್ತಾ ಇಲ್ಲ. ತಮ್ಗೆ ಗೊತ್ತಿದೆ, ಟ್ರಾನ್ಸ್ಪರೆನ್ಸಿ ಇಲ್ಲ. ಅಲ್ಲೇನು ನಡೀತಾ ಇದೆ, ಏನು ನಡೆದಿದೆ ಗೊತ್ತಿಲ್ಲ. ಒಳಗೋದ ಮೇಲೆ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಏನೇನು ನನ್ನ ಆಡಳಿತದ ಅನುಭವದ ಪ್ರಾಮಾಣಿಕ ಹಿನ್ನೆಲೆಯಲ್ಲಿ, ನಾನು ಕೊಚ್ಚಿಕೊಳ್ಳಿಕ್ಕೆ ಹೋಗೋದಿಲ್ಲ, ಪ್ರಾಮಾಣಿಕ ಹಿನ್ನೆಲೆಯಲ್ಲಿ ಅಲ್ಲಾಗಿರ್ತಕ್ಕಂಥ ಏನು ಆಗಿರಬಹುದಾದ, ಯಾಕೆಂದರೆ ಆಗಿದೆ ಅಂತ ಹೇಳಕ್ಕಲ್ಲ ಆಗಲಾರೆ, ಆಗಿರಬಹುದಾದಂಥ ಏನಾದರೂ ತೊಡಕುಗಳು, ತೊಂದರೆಗಳು, ಅನಾಹುತಗಳು ಆಗಂತ ಇದ್ದರೆ ಅವುಗಳನ್ನೆಲ್ಲ ಸರಿಪಡಿಸುತ್ತೆ. ಈಗ ಆಲ್ರೆಡಿ ತಮಗೂ ಗಮನಕ್ಕೆ ಬಂದಿರ್ಬೋದು, ಕೆಲವರು ಆರೋಪ ಮಾಡಿದ್ದಾರೆ ಅಲ್ಲಿ ಏನು ಫೈನಾನ್ಷಿಯಲ್ ಇರೆಗ್ಯುಲಾರಿಟೀಸ್ ಆಗಿದ್ದೆ, ಹಣ ದುರುಪಯೋಗ ಆಗಿದ್ದು ಅಂತ ಆರೋಪ. ಈಗ ನಿಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳಕ್ ಹೋಗೋದಿಲ್ಲ. ಯು ಮಸ್ಟ್ ಬಿ ನೋಯಿಂಗ್ ಮೆನಿ ಥಿಂಗ್ಸ್. ಇಷ್ಟು ವರ್ಷದಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ರೆ ಸುಮಾರು ವಿಷಯಗಳು ತಮ್ಮ ಗಮನಕ್ಕೆ ಬಂದಿರಬಹುದು. ಫೈನಾನ್ಷಿಯಲ್ ಇರೆಗ್ಯುಲಾರಿಟೀಸ್ ಇರ್ಬೋದು, ನಕಲಿ ಮೆಂಬರ್ಗಳನ್ನ ತಯಾರು ಮಾಡೋರು ಅಂತ ಇರ್ಬೋದು, ಇದೆಲ್ಲ ವಿಷಯ ಬಂದಿರಬಹುದು. ಇದರ ಬಗ್ಗೆ ತಮ್ದು ಏನೋ ಗೊತ್ತಾಗ ಇಲ್ಲ. ಈಗ ನೀವು ಹೇಳಿದಾಗೆ ನಾನು ಪತ್ರಿಕೆಗಳಲ್ಲಿ ಓದಿದ್ದೇನೆ. ಅಧಿಕೃತ ದಾಖಲೆಯಲ್ಲಿ ಯಾರೂ ನಮ್ಗೆ ಕೊಡೋದಿಲ್ಲ. ಪತ್ರಿಕೆಗಳು ಓದಿದಾಗೆ ಕೆಲವು ಕೋರ್ಟ್ನಲ್ಲಿ ನಡೀತಾ ಇದೆ. ಈಗ ಇನ್ನೂ ಕೋರ್ಟ್ನಲ್ಲಿ ಫೈನಲ್ ಆಗಿಲ್ಲ. ಸೊ ಕೋರ್ಟ್ನಲ್ಲಿ ಫೈನಲ್ ಆದಾಗ ಅಂತಿಮ ಒಂದು ಫಲಿತಾಂಶ ಗೊತ್ತಾಗುತ್ತೆ. ಆಗ ಸ್ಪಷ್ಟವಾಗಿ ಏನಾಗಿದೆ ಅಂತ ಗೊತ್ತಾಗುತ್ತೆ. ಅದನ್ನು ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಬಟ್ ಯಾವುದೇ ದಾಖಲೆ ಅಧಿಕೃತ ನಮ್ಗೆ ಸಿಗ್ತಾ ಇಲ್ಲ. ಕೋರ್ಟ್ನಲ್ಲಿ ತೀರ್ಮಾನ ಬಂದ ಮೇಲೆ ನಾನು ಅಧ್ಯಕ್ಷನಾಗ್ತೇನೆ ಅನ್ನೋ ಭರವಸೆ ನನಗಿದೆ. ನಿಮ್ಮೆಲ್ಲ ಸಹಕಾರದಿಂದ ಆದಮೇಲೆ ಖಂಡಿತ ಅದನ್ನೆಲ್ಲವನ್ನು ಪರಿಗಣಿಸಿ ಒಂದೊಂದೇ ನನ್ನ ಆಡಳಿತದ ಒಂದು ಅನುಭವದ ಹಿನ್ನೆಲೆಯಲ್ಲಿ ಸರಿಪಡಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಲಿ ಅಧ್ಯಕ್ಷರು ಜೋಶಿ ಅವರು ಈಗ ಅವ್ರು ಇನ್ನೂ ಸರಿ ಚುನಾವಣೆ ನಿಲ್ಲಕ್ಕೆ ಅವ್ರಿಗೆ ಪೂರ್ಣ ಅಧಿಕಾರ ಇದೆ. ಯಾರು ಬೇಕಾದ್ರೆ ಚುನಾವಣೆ ಇಲ್ಲ, ನಿಲ್ಲಿಕ್ಕಾಗಲ್ಲ. ಒಂದು ಅಧ್ಯಕ್ಷರಾದವರು ಒಂದು ಟರ್ಮ್ ಇಲ್ಲ. ಈ ಪೀರಿಯಡ್ ಹಾಗಿದ್ರೆ ಈಗ ನಿಮ್ಗೆ ವೋಟ್ ಮಾಡಬೇಕಾದ್ರೆ ವೈ ಶುಡ್ ಒನ್ ಶುಡ್ ವೋಟ್ ಫಾರ್ ಯು ಅಂತ ನಿಮ್ಗೆ ಯಾಕೆ ವೋಟ್ ಮಾಡಬೇಕು? ಇದುವರೆಗೂ ಹೇಳಿದ್ದದೆ. ಕನ್ನಡದ ಸಂಸ್ಕೃತಿ ಬಗ್ಗೆ ನನಗಿರುವ ಅಭಿಮಾನ, ಆಡಳಿತದೊಂದಿಗೆ ಸಾಹಿತ್ಯವನ್ನು ಬೆರೆಸಿದಂಥ ನನ್ನ ದೀರ್ಘಕಾಲದ ಆಡಳಿತದ ಅನುಭವದ ಹಿನ್ನೆಲೆಯಲ್ಲಿ ಕನ್ನಡದ ಸೇವೆ, ನಾನು ಗಡಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಆಗಬೇಕು ಅಂತ ಯಾಕಾದೆ ಅಂದರೆ ಅಲ್ಲಿ ಕನ್ನಡ ಸೇವೆ ಮಾಡ್ಬೋದು ಅಂತೇಳಿ. ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗೋದೆ, ಗಡಿ ಪ್ರಾಧಿಕಾರದ, ಆಮೇಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ IAS ಅಧಿಕಾರಿಗಳಿಗೆ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ಆದರೆ ನನಗೆ ಕನ್ನಡಕ್ಕೆ ಸಂಬಂಧಿತ ಇಲಾಖೆಗಳಲ್ಲೇ ಕೆಲಸ ಮಾಡಿದ್ದೆ. ಹಾಗಾಗಿ ಆಮೇಲೆ ಕಳೆದ ಸರ್ಕಾರ, ಈ ಸರ್ಕಾರಗಳು ಅನೇಕ ಪ್ರಶಸ್ತಿ ಪ್ರದಾನ ಮಾಡೋದ ಸಮಿತಿಗಳು ನನ್ನ ಅಧ್ಯಕ್ಷರನ್ನ ಮಾಡಿದ್ರು. ಉದಾಹರಣೆ ಚೌಡಯ್ಯ ಪ್ರಶಸ್ತಿ, ಬಸವ ಪ್ರಶಸ್ತಿ, ಆಮೇಲೆ ನಮ್ಮ ಚೌಡಯ್ಯ ಬಸವೇಶ್ವರ ಇದು ಮಹಾವೀರ ಪ್ರಶಸ್ತಿ, ಇಂತಹ ಪ್ರತಿಷ್ಠಿತ
ರಾಷ್ಟ್ರೀಯ ಪ್ರಶಸ್ತಿಗಳಿಗೂ ಆಯ್ಕೆ ಸಮಿತಿಯನ್ನು ಅಧ್ಯಕ್ಷ ಮಾಡಿದರು. ಅಷ್ಟೇ ಅಲ್ಲ, ಒಂದೆರಡು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಯ್ಕೆ ಸಮಿತಿಗೂ ನನ್ನ ಅಧ್ಯಕ್ಷ ಮಾಡಿದರು. ಅದನ್ನೆಲ್ಲ ನನ್ನ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ನೋಡಿ ಮತ್ತು ಆಡಳಿತದಲ್ಲಿ ಸಾಕಷ್ಟು ಕಾಪಾಡಿಕೊಂಡು ಬಂದಿರುವ ದಕ್ಷತೆ, ಬದ್ಧತೆ ಮತ್ತು ಪ್ರಾಮಾಣಿಕತೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ಗೆ ಹೋದರೆ ಖಂಡಿತ ನಾನು ಮತ್ತೊಮ್ಮೆ ಗೆದ್ದ ಮೇಲೆ ನಿಮ್ಮನ್ನು ನಾನು ಎದುರಿಸಲೇಬೇಕು. ಈ ಪ್ರಶ್ನೆ ಇನ್ನೂ ಚೆನ್ನಾಗಿ ಕೇಳ್ತೀನಿ ನೀವು ಆವಾಗ. ಅದನ್ನು ಅಷ್ಟು ಮಾತ್ರ ಆತ್ಮವಿಶ್ವಾಸ ಇದೆ. ಅದಕ್ಕೆ ನಿಮ್ಮ ಸಹಕಾರ ಬೇಕು. ಯಾಕಂದರೆ ನಿಮ್ಮ ಪ್ರೇರಣೆ, ನಿಮ್ಮ ಬೆಂಬಲ, ನಿಮ್ಮ ಪ್ರೋತ್ಸಾಹ ಇದ್ದಾಗ ಹೆಚ್ಚು ಹುರುಪು ಬರುತ್ತೆ. ಅದನ್ನು ಮಾಡುವಂಥ ಒಂದು ಅವಕಾಶ ನನಗೆ ಸಿಗಲಿ ಅಂತ ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅಶೋಕ್ ಮುಳಗಲಿಯರು ಆಗಿರ್ಬೋದು, ಹಾಗೂ ನಮ್ಮ ಮಧುಭಾವಿ ಸರ್ ಆಗಿರ್ಬೋದು, ಮತ್ತು ನಮ್ಮ ಮುಖ್ಯವಾದಂಥ ಉದ್ದೇಶ ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಂದಿನ ಒಂದು ಅವಧಿಗೆ ನಾನು ಅಧ್ಯಕ್ಷನಾಗಿ ನಿಲ್ಲಬೇಕಂತೇಳಿ ನನ್ನ ಅಪೇಕ್ಷೆ ಇದೆ. ತಾವೆಲ್ಲರೂ ಬೆಂಬಲ ಕೊಡಬೇಕು ಅಂತ ಹೇಳಿ ವಿನಂತಿ ಪೂರ್ವಕವಾಗಿ ಕೇಳಿಕೊಂಡಿರ್ತಕ್ಕಂಥ ಡಾಕ್ಟರ್ ಸಿ ಸೋಮಶೇಖರ್ ಅವರು ಎಲ್ಲ ಎದುರಿಗೆ ಇಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ, ಪತ್ರಕರ್ತರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ